ನಮ್ಮ ನಟ ಸುದೀಪ್ ಅವ್ರಿಗೆ ಗೊತ್ತಾಗಿ ಹೋಗ್ಬಿಡ್ತದೆ. ಇದು ಅವ್ರು ಮಾತಾಡಿದ್ದು ಯಾವುದು ಇಟ್ಕೊಂಡು ಮಾತಾಡಿದ್ರು ಮಾತಾಡಲಿ, ಬಟ್ ಇಂಥ ಮಾತುಗಳಲ್ಲಿ ಅವಶ್ಯ ಇಲ್ಲ. ನಾವು ಬೇಕಾಗಿದ್ದು ಸ್ಮಾರಕ. ಇನ್ನೊಬ್ಬ ಮಾಸಕ್ಕೆ ನಟಿಗೆ ಏನು ಹೆಚ್ಚು ಕೊಟ್ಟಿರ್ಬೋದಿಲ್ಲ ಅಂತ ಆಗ್ತೇವೆ, ತಪ್ಪಳಾಗೋದಿಲ್ಲ ಅಂತಲ್ಲ. ಯಾಕಂದ್ರಪ್ಪ ಈಗ ನೋಡ್ರಿ, ಮೊನ್ನೆ ನಡೆದಂಥ ಒಂದು RCB ಪರಿಹಾರ ಕೊಟ್ಟರು, 25 ಲಕ್ಷ ತನಕ ಕೊಟ್ಟರು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ 2 ಲಕ್ಷ ಕೊಟ್ಟಿದ್ದಾರೆ. ಅದು ಏನೋ ಆ ಸಂದರ್ಭ, ಆ ಮಾತು ಅದು ಇಲ್ಲಿ ಅವಶ್ಯ ಅನಿಸೋದಿಲ್ಲ. ಆದರೂ ಸುದೀಪ್ ಅವರು ತಾವು ದುಡ್ಡು ಹಾಕಲಿಕ್ಕೆ ರೆಡಿ ಇದ್ದೀವಿ ಅಂತ ಮಾತಾಡಿದ್ದು ಮಾತ್ರ ಅವರ ದೊಡ್ಡ ಗುಣದ ಒಂದು ಲಕ್ಷಣ. ಜೊತೆಗೆ ಅವರು ಇದನ್ನು ಅವ್ರ ಜೊತೆಗಾರರು, ಅವರ ಅಭಿಮಾನಿಗಳು, ಜೊತೆಗೆ ವಿಷ್ಣುವರ್ಧನ ಅಭಿಮಾನಿಗಳು ಒತ್ತಡ ತರೋದು ನೋಡಿ ಸರ್ಕಾರವು ಸ್ವಲ್ಪ ಈ ದಿಶೆಯಲ್ಲಿ ಹೆಜ್ಜೆ ಇಡಲಿ. ಜೊತೆಗೆ ನಮ್ಮ ಬಾಲಣ್ಣವರ ಮನೆ ತಂದವರು ಅವ್ರಿಗೇನು ಬೇಕಪ್ಪ, ಅದೊಂದು 60 ಎಕರೆ ಎಷ್ಟು ಕಿಮ್ಮತ್ತು ಆಗ್ಬೋದು, ಎಲ್ಲರಿಗೂ ಹೆಚ್ಚು ಕೊಡುವಂಥ ಶಕ್ತಿ ಇವರಿಗೆದ, ಅಭಿಮಾನಿಗಳಿಗೆ. ಮತ್ತು ನಮ್ಮ ಸುದೀಪ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಯಾರಿಗೂ ಆದರೂ ಸ್ವತಃ ಭಾರತಿ ಮತ್ತು ಅನಿರುದ್ಧ ಅವ್ರಿಗೂ ಅದ. ಅದೆಲ್ಲ ಕೊಡ್ಕೊಂಡು ಅಭಿಮಾನಿ ದುಡ್ಡಿಂದ ಅದನ್ನು ಮತ್ತೆ ಮರಳಿ ಸ್ಮಾರಕ ಆಗುವಂಗಾದ್ರೆ ಎಲ್ಲರಿಗೂ ಸಮಾಧಾನ ಆಗೈತಿ. ನಿಮಗೇನು ಅನ್ನಿಸ್ತದೆ ರೀ? ಆಗೋದು ಯೋಗ್ಯ ಅಲ್ಲ? ಅದು ಯೋಗ್ಯ ಆದರೆ ಯೋಗ್ಯ ಅಲ್ರಿ, ಅಲ್ಲದಲ್ಲ ರೀ. ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಯಾಕಂದ್ರೆ ಈ ನೀವು ಕೊಟ್ಟಂಥ ಅಭಿಪ್ರಾಯ ಇಲ್ಲಿ ಅಭಿಮಾನಿಗಳ ಸ್ಟುಡಿಯೋದಲ್ಲೇ, ಅಂದರೆ ಅಭಿಮಾನಿ ಸ್ಟುಡಿಯೋದಲ್ಲೇ ನಮ್ಮ ವಿಷ್ಣುವರ್ಧನರ ಸ್ಮಾರಕ ಆಗೋದಕ್ಕೆ ಹೆಚ್ಚು ಸಹಾಯ ಆಗ್ತದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ 65 ಥರ ಇದು ಸತ್ಯದ ಕೈಗಳಲ್ಲಿ ವಂದನೆ.